ಅಪ್ಪ ಅಮ್ಮ ಹೇಳಿದ್ರು ಹುಡುಗಿನ ಮದುವೆ ಬೇರೆ ಆಪ್ಷನ್ ಇಲ್ಲ ನನಗೆ. ನಿನ್ನ ಅಪ್ಪ ಅಮ್ಮ ಹೇಳ್ತಿದಾರಾ? ಅಲ್ಲ ಅವ್ರು ಹೇಳಿದ್ರೆ ಆಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಅವರೆಲ್ಲ ಹೇಳಿದ್ದಾರೆ ಮನೆ ಸ್ವಲ್ಪ ಹುಷಾರಿಲ್ಲ. ಓಕೆ. ಅವ್ರಿಗೆ ತೋರಿಸಿದ ಹುಡುಗಿ ಇಲ್ಲ ಅಂತ. ಓಕೆ. ಚೆನ್ನಾಗಿತ್ತ ಅಂತ ಹೇಳಿ. ನೋಡಕ್ ಚೆನ್ನಾಗಿರ್ತದ. ಇನ್ನೂ ತೋರಿಸಿಲ್ಲ, ಯಾವ ತೋರಿಸಿ ಮದುವೆ ಡಿಸೈಡ್ ಮಾಡ್ತಿದ್ಯಾ? ಬರೋದು ನನಗೆ ಚೆನ್ನಾಗಿ ಅಷ್ಟೇ, ಬೇರೆ ಆಪ್ಷನ್ ಇಲ್ಲ. ನಿನ್ನ ಅಡ್ರೆಸ್ ಕೊಟ್ಬಿಟ್ಟು ನಿನ್ನಂತ ಮಕ್ಕಳು ಆಮೇಲೆ ನಿಮ್ಮ ಅಪ್ಪ ಸಂಖ್ಯಾವಸ್ತು ಜೊತೆ ವಿಜ್ಞಾನಿ ಆದ್ರೆ ಗೆದ್ದೆ. ನಿಮ್ಮ ಅಪ್ಪ ಅಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ರು ಅಂದ್ರೆ ದೀಪಾವಳಿ ಆಗತ್ತೆ. ಯಾಕೆ ಅಂದ್ರೆ ಶುಕ್ರಕೇತು. ಶುಕ್ರಕೇತು ಅಂದ್ರೆ ನಿನ್ನ ಹೆಂಡತಿಯಿಂದ ನೀನು ದೂರ ಇರಬೇಕು. ರೂಲಾ ಅಂದ್ರೆ ಗುರು ಪಕ್ಕದಲ್ಲೇ ಶುಕ್ರ ಇದೆ, ಆದ್ರೂ ಕೂಡ ಗುರು 5 ಡಿಗ್ರಿ, ಶುಕ್ರ 18 ಡಿಗ್ರಿ, 10 ಡಿಗ್ರಿಯಲ್ಲಿ ಕೇತು. ಅಂದ್ರೆ ನಿನಗೂ ನಿನ್ನ ಹೆಂಡತಿಗೂ ನಡುವೆ ಕೇತು ಇದ್ದಾನೆ ಅಲ್ವಾ? ಆಮೇಲೆ ನಿನ್ನ ಹೆಂಡತಿ ನಿನಗೆ ಗುರುತು ಪರಿಚಯ ಇರಬೇಕು ಅಂತಿದೆ. ನಿನ್ನ ಹೆಂಡತಿಯ ಸ್ನೇಹಿತ ಇವನು ಅಂದ್ರೆ ನಿನ್ನ ಹೆಂಡತಿ ನಿನ್ ಸ್ನೇಹಿತರಾಗಿದ್ದು ಆಮೇಲೆ ಹೆಂಡತಿ ಆಗಬೇಕು. ಸ್ನೇಹಿತರು ಹೆಂಡತಿ ಆದ್ರೆ ನಿನ್ಗೆ ಒಳ್ಳೇದು ಅಂತಿದೆ. ನಿಮ್ಮ ಅಪ್ಪ ಹೇಳಿದವರು ತಾಳಿ ಕಟ್ತೀನಿ ಅಂತೀಯಲ್ಲ, ಆ ಸೆಂಟ್ರಲ್ ಕೇಸು ಇಟ್ಕೊಂಡು ಕಟ್ಟು ಅಲ್ವಾ? ಅದಕ್ಕೆ ಏನೋ ನಿನ್ ಪುಣ್ಯಕ್ಕೆ ನಾವು ಒಂದು ಆಶೀರ್ವಾದ ಮಾಡ್ತೀವಿ, ಒಂದು 6ನೇ ನಂಬರ್ ಹುಡುಗಿನೇ ನಿಮ್ಮ ಅಪ್ಪ ಹುಡುಕಿ ಅಲ್ವಾ ಸರ್? 6ನೇ ನಂಬರ್ ನಿನ್ ತಲೆ 6 ಇಲ್ಲ 7ನೇ ನಂಬರ್ ಹುಡುಕ್ಬಿಟ್ರೆ ಅವಾಗ ನೀನು ಕೇಳ್ಕೋಬೇಕು, ನಮ್ಮಪ್ಪ 6ನೇ ನಂಬರ್ 7ನೇ ನಂಬರ್ 6ನೇ ನಂಬರ್ 7ನೇ ನಂಬರ್ ಹುಡುಕಿ ಅಂತ. ಸರ್ ನೀವೇನ್ ಹೇಳ್ತೀರ ಅಂದ್ರೆ ಅವ್ರು ಯಾವ್ದಾದ್ರು ಕಟ್ಬೇಕು ಅಂತಿದ್ದೀನಿ ಸರ್, ಕಲ್ಸಿ. ಅದಕ್ಕೆ ನಾನು ಅವ್ರಿಗೆ ಅಥವಾ ಸುತ್ತಾಳ ಅಂತ ನೋಡಕ್ ಚೆನ್ನಾಗಿರ್ತಾರ ಅಂತ. ಸರಿ, ನೋಡಕ್ ಚೆನ್ನಾಗಿರ್ತಾರ ಅಪ್ಪ. ನಿಮ್ಮ ಅಪ್ಪ ನೋಡಿದ್ರೆ ತಾಳಿ ಕಟ್ಬೇಕು ಅಂದ್ರೆ ಚೆನ್ನಾಗಿದ್ರೆ ಏನು, ಚೆನ್ನಾಗಿಲ್ಲ ಅಂದ್ರೆ ಅಪ್ಪ. ನನ್ನ ಹೆಂಡತಿ ಕೂಡ ನಮ್ಮ ಕೈ ತೊಳ್ಕೊಂಡು ಮುಟ್ಬೇಕು ಸರ್. ನನಗೇನಂದ್ರೆ ಶುಕ್ರ ಕೇತು ನಿನ್ ಪ್ರಾಬ್ಲಮ್ ಇದೆ ಮಗನೇ, ಸ್ವಲ್ಪ ಹುಷಾರುತ್ತೆ. ನೋಡಕ್ ಚೆನ್ನಾಗಿರ್ತಾರೆ ಅವ್ರು ಹೆಂಗ್ ಕೊಡ್ತಾರೆ. ನಿಮ್ಮ ಮಕ್ಕಳಿಗೆ ಸರ್ ಶುಕ್ರ ಪದ ಅಂದ್ರೆ ಬ್ಯೂಟಿಫುಲ್ ಹುಡುಗಿ ಅಂತಾನೆ. ಸೂರ್ಯ ಇರೋದ್ರಿಂದ ಆರೋಗ್ಯ ಅನಿಸಿ, ಕೇತು ಇರೋದ್ರಿಂದ ಸ್ವಲ್ಪ ಬಾಲನ್ಸ್ ಹೇಳ್ತೇವೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಮನೆನ ಕಟ್ಟಿರೋ ಮನೆ ಕೊಂಡ್ಕೋಬೇಕಪ್ಪ. ಸೈಟ್ ತಗೊಂಡು ಮನೆ ಕಟ್ಟ 10 ತಗೋಬೋದ? ಅಮ್ಮ ಏನೋ ಹಿಂಗಿದೆ ನಿನ್ಗೆ ಆಸೆ ಸ್ವಾಮಿ. ನಿನ್ನೊಬ್ಬಂದೇ ಇವತ್ತು ಅರ್ಧ ಗಂಟೆ ಹೇಳ್ಕೊಳಕಿದೆಯಾ ನನಗೆ? ಅಲ್ಲ, ನಿನ್ ಜಾತಕದ ಪ್ರಕಾರ ನೇಮ್ ಅನ್ನೋದು ತುಂಬಾ ಹೆಸರು ಮಾಡ್ತಕ್ಕಂಥದ್ದು, ದುಡ್ಡು ಕಾಸು ಅನ್ನೋದು ಅಸೆಟ್ ಮಾಡ್ತದೆ. ಲಿಕ್ವಿಡ್ ಕ್ಯಾಶ್ ನೀನ್ ಮಾಡಕ್ಕಾಗ. ಮನೆ ಕಟ್ಬಿಟ್ಟು ಬಾಡಿಗೆ ಇಟ್ಬೋದು, 2 ಮನೆ 3 ಮನೆ ತಗೊಂಡೆ ಅಲ್ಲಲ್ಲಿ ಬಿಟ್ಬೋದು. ನೀನ್ ಆ ತರಪ್ಪ ಸುತ್ತ ಕಟ್ಟಿ ಅಲ್ಲಲ್ಲಿ ಇರೋ ಹುಟ್ಟುಗಳ ಒಂದು 10 ಹುಟ್ಟುಗಳನ್ನ ಲೆಕ್ಕ ಹಾಕಿಟ್ಕೊಂಡ್ರೆ ಅಂದ್ರೆ ನೀನ್ ಇದರಿಂದ ಸುತ್ತ ಬಾಡಿಗೆ ಕೊಟ್ಬೋದು. ಕರೆಕ್ಟ್ ಅಲ್ಲ? 22 ಸರ್ ಹಾವು ಅಂದ್ರೆ ಯಾರ್ಯಾರು ಕಟ್ಟಿರ್ತಾರೋ ಆ ಹುಟ್ಟದಲ್ಲ ಹೋಗಿ ಇರ್ಬೇಕು. ಅಂದ್ರೆ ಕಟ್ಟಿರೋ ಮನೆಗಳನ್ನೆಲ್ಲ ಕೊಂಡ್ಕೊಂಡು ಇವನು ಬಿಟ್ಟು ಬರ್ತಾನೆ. ಅದಕ್ಕೆ ದುಡ್ಡು ಕಾಸು ಇಲ್ಲ ಅಂತ ಹೇಳಿ ಕೊಟ್ಬಿಟ್ಟು ಬಂದ್ಬಿಟ್ರೆ ಲಾಸು. ಒಂದು ಪೇಮೆಂಟ್ ಮಾಡಿ ಇನ್ಸ್ಟಾಲ್ಮೆಂಟ್ ಮಾಡಿ ಕೊಟ್ಬಿಟ್ಟು ಆಮೇಲೆ ಅದ್ರ ರೆಂಟ್ ಜನರೇಟ್ ಮಾಡ್ಕೊಂಡು ಬರೋದು ಬುದ್ಧಿವಂತ ಲಕ್ಷಣ. ಹಂಗ್ ಮಾಡಿದ್ರೆ ಒಂದು 10 ಮನೆ ನಿಮ್ ಪ್ರಕಾರ ಆಗುತ್ತೆ. 10 ಮನೆ ಇದೆ ಕಟ್ಟಿರೋ ಮನೆ. ನೀನ್ ಇಲ್ದಿದ್ದಾಗ ನೀನೇನ್ ಮಾಡ್ಕೊಂಡು ಇನ್ಸ್ಟಾಲ್ಮೆಂಟ್ ಕಟ್ಬಿಟ್ಟು ಅವನೇನ್ ರೆಂಟ್ ಕೊಡ್ತಾನೆ ಅದಂಗೆ ಲೋನ್ ಹೋಗುತ್ತೆ. ಹಂಗ್ ಮಾಡ್ಕೊಂಡು ಕರ್ನಾಟಕ ಜನತೆಗೊಂದು ಸುವರ್ಣಾವಕಾಶ. ಗೋ ಸಂರಕ್ಷಣೆ, ಗಂಗಾ ಕಾವೇರಿ ನದಿ ಜೋಡಣೆ, ಭಾರತ ಮರುನಾಮಕರಣ ಈ ರೀತಿಯ ಧ್ಯೇಯಗಳನ್ನ ಇಟ್ಟುಕೊಂಡಿರುವ ಭಾರತ್ ಲಾವೋ ಆಂದೋಲನದ ಸಂಸ್ಥಾಪಕ ಅಧ್ಯಕ್ಷರು, ಜೈ ಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ನ ಸಂಸ್ಥಾಪಕರು ಆದ ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರು ವಿದ್ಯಾರ್ಥಿಗಳು ಹಾಗೂ ಅನುಯಾಯಿಗಳ ಒತ್ತಾಯದ ಮೇರೆಗೆ ಕರ್ನಾಟಕದಾದ್ಯಂತ ಶಾಖೆಗಳನ್ನ ತೆರೆಯಲಿದ್ದಾರೆ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನ. ಮಹರ್ಷಿ ಜೈ ಶ್ರೀನಿವಾಸನ್ ಗುರೂಜಿಯವರ ಮಾರ್ಗದರ್ಶನದಲ್ಲಿ ರಾಜ್ಯಾದ್ಯಂತ ಸಂಖ್ಯಾವಾಸ್ತು ಜ್ಯೋತಿರ್ವಿಜ್ಞಾನದ ಶಾಖೆಗಳನ್ನ ತೆರೆಯಲಾಗಿದ್ದು, ನಿಮ್ಮ ಓದು, ಉದ್ಯೋಗ, ಮದುವೆ, ದಾಂಪತ್ಯ, ವಿದೇಶ ಪ್ರಯಾಣ ಅಲ್ಲದೆ 10 ಹಲವಾರು ಸಮಸ್ಯೆಗಳಿಗೆ ಲಕ್ಕಿ ದಿನಾಂಕಗಳು, ಮೊಬೈಲ್ ನಂಬರ್, ಬ್ಯಾಂಕ್ ಅಕೌಂಟ್, ಲಕ್ಕಿ ಕಲರ್, ಲಕ್ಕಿ ದಿಕ್ಕುಗಳು, ಲಕ್ಕಿ ಟಿಪ್ಸ್ಗಳನ್ನ ಉಚಿತ ಕೌನ್ಸಿಲಿಂಗ್ನ ಮೂಲಕ ನೀಡಲಾಗುವುದು. ವಧುವರರ ಅನ್ವೇಷಣೆಯಲ್ಲಿರುವವರಿಗೂ ಒಂದು ಸುವರ್ಣ ಅವಕಾಶ.
ಉತ್ತಮ ಜೀವನವನ್ನ ರೂಪಿಸಿಕೊಳ್ಳುವುದರ ಜೊತೆಗೆ ಪ್ರತಿ ತಿಂಗಳು 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೂ ಗುರೂಜಿಯವರು ನಿಮ್ಮ ಊರುಗಳಲ್ಲಿ ನಿಮ್ಮ ನೇರ ಭೇಟಿಗೆ ಲಭ್ಯವಿರುತ್ತಾರೆ. ಈ ಕೂಡಲೇ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಭೇಟಿಯ ಸಮಯವನ್ನ ಕಾಯ್ದಿರಿಸಿಕೊಂಡು ಸುಖ ಜೀವನ ನಡೆಸುವತ್ತ ಗಮನ ಹರಿಸಿ. ದೂರವಾಣಿ ಸಂಖ್ಯೆ 9901666661 9901666661.